ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ, ದ್ಯುತಿ ಯಾವ್ಯಾವ ಪ್ರಾಡಕ್ಟ್ಗಳು ದ್ಯುತಿ ಯಾವುದಿದ್ದಾಳೆ ಅಂತ ಹೇಳಿ ಒಂದು ವ್ಲಾಗ್ ಥರ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ಬೇಬಿಯಿಂದ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಪ್ರೆಸೆಂಟ್ ಇವಾಗಲೂ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ. ಸೊ ಮೊದಲಿಗೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾವು ಸ್ಟಾರ್ಟಿಂಗ್ ಮಗುವಿಂದನೂ ಒಳಗೆ ಬೇಬಿ ಪ್ರಾಡಕ್ಟ್, ಹಿಮಾಲಯ ಬೇಬಿ ಪ್ರಾಡಕ್ಟ್ಗಳನ್ನೇ ನಾವು ಯೂಸ್ ಮಾಡ್ತಾ ಇರೋದು. ಸೊ ನೋಡ್ತಾ ಇದ್ದೀರಾ ಅನ್ಸುತ್ತೆ ವಿಡಿಯೋದಲ್ಲಿ. ಸೊ ಎಲ್ಲ ನಾವು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇರೋದು. ಹುಟ್ಟಿದ ಮಗುವಿಂದ ಹಿಡಿದು ಅಂದರೆ ಒಂದು 3 ಡೇಸ್ವರೆಗೂ ಒಳಗೆ ಸ್ನಾನ ಏನು ಮಾಡಿಸಿರಲಿಲ್ಲ. ಸೊ ಆಫ್ಟರ್ 3 ಡೇಸ್ ಆದಮೇಲೆ ನಾವು ಒಳಗೆ ಸ್ನಾನ ಮಾಡಿಸಿ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಆವಾಗಿಂದಲೂ ನಾವು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇರೋದು. ಸೊ ಅವಳಿಗೂ ಸಹ ಸೂಟ್ ಆಗಿದೆ ಹಿಮಾಲಯ ಪ್ರಾಡಕ್ಟ್ಗಳು. ಸೊ ಅದರಿಂದ ಇವಾಗಲೂ ಸಹ ಪ್ರೆಸೆಂಟ್ 1.5 ವರ್ಷ ಅವಳಿಗೆ ಇವಾಗ. ಸೊ ಇವಾಗಲೂ ಸಹ ಹಿಮಾಲಯ ಪ್ರಾಡಕ್ಟೇ, ಅದು ಬಿಟ್ಟು ಬೇರೆ ಯಾವುದೂ ನಾನು ಯೂಸ್ ಮಾಡಲಿಲ್ಲ, ಟ್ರೈಯೂ ಸಹ ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡ್ತಾ ಇದ್ದೀರಾ ಅನಿಸುತ್ತೆ ಈ ವಿಡಿಯೋದಲ್ಲಿ. ಸೊ ಬೇಬಿ ಪೌಡರು, ಸೊ ಫಸ್ಟು ಬೇಬಿ ಲೋಷನ್ ಇದೆ. ಸೊ ಬೇಬಿ ಪೌಡರು ಇದು ಒಂಥರ ಪೌಚ್ ಥರ ಬರುತ್ತೆ. ಸೊ ಫುಲ್ಲು ಪ್ಯಾಕೇಜ್ ಬರುತ್ತಲ್ಲ ಹಿಮಾಲಯದು. ಸೊ ಅದನ್ನು ನಾವು ಪರ್ಚೇಸ್ ಮಾಡಿದ್ದು. ಸೊ ಅದರಲ್ಲಿ ಹಿಮಾಲಯ ಬೇಬಿ ಪೌಡರ್ ಇರುತ್ತೆ, ಲೋಷನ್ ಇರುತ್ತೆ, ಮತ್ತು ಬೇಬಿ ಶಾಂಪೂ ಇರುತ್ತೆ. ಅದಾಲ್ಸೋ ಬೇಬಿ ಆಯಲ್ಲೂ ಸಹ ಇರುತ್ತೆ, ಮತ್ತು ಸೋಪ್ ಇರುತ್ತೆ. ಸೊ ಸೋಪ್ ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ಇಟ್ಟಿಲ್ಲ. ಸೋಪು ಸಹ ನಾವು ಹಿಮಾಲಯ ಸೋಪೇ ಯೂಸ್ ಮಾಡ್ತಾ ಇರೋದು. ಲೋಷನ್ನು ಸಹ ನಾನು ಅವಳಿಗೆ ಇದು ಸ್ಟಾರ್ಟಿಂಗಿಂದಾನು ಯೂಸ್ ಮಾಡ್ತಾ ಇದ್ದೀನಿ. ಅವಳಿಗೆ ಅಡ್ಜಸ್ಟ್ ಆಗಿದೆ ಸ್ಕಿನ್ನಿಗೆ. ಸೊ ಇದೇ ಯೂಸ್ ಮಾಡ್ತಾ ಇರೋದು. ಸೊ ಫೇಸ್ಗೂ ಯಾರು ಹಿಮಾಲಯ ಲೋಷನ್ ಹಾಕಲ್ಲ ಅಂತ ಹೇಳ್ತಾರೆ, ಬಟ್ ಅವಳಿಗೆ ನಾನು ಫೇಸ್ಗೂ ಸಹ ಇದೇ ಲೋಷನ್ನೇ ಅಪ್ಲೈ ಮಾಡ್ತಾ ಇರೋದು. ಸೊ ಅವಳಿಗೆ ಅಡ್ಜಸ್ಟ್ ಆಗಿದೆ. ಇವಾಗಲೂ ಸಹ ನಾನು ಲೋಷನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ, ಬೇರೆ ಯಾವ ಕ್ರೀಮು ಸಹ ಫೇಸ್ಗೆ ನಾನು ಅಪ್ಲೈ ಮಾಡ್ತಾ ಇಲ್ಲ. ಅದಾದಮೇಲೆ ಪೌಡರು ಸಹ ಹಿಮಾಲಯ ಬೇಬಿ ಪೌಡರೇ ಯೂಸ್ ಮಾಡ್ತಾ ಇರೋದು. ಬಟ್ ನಾನು ಬೇಬಿ ಶಾಂಪೂ ಟ್ರೈ ಮಾಡಿದೆ ಅವಳಿಗೆ, ಬಟ್ ಅವಳಿಗೆ ಯಾಕೋ ಸೆಟ್ ಆಗಲಿಲ್ಲ. ಅಂದರೆ ನಾನು ಶಾಂಪೂ ಮೊದಲಿಂದ ಹಾಕ್ತಾ ಇರಲಿಲ್ಲ, ತಲೆಗೆ ಸ್ನಾನ ಮಾಡಿಸ್ದಾಗೆಲ್ಲ ಸೋಪೇ ಯೂಸ್ ಮಾಡ್ತಾ ಇದ್ದೀನಿ, ಹಿಮಾಲಯ ಸೋಪೇ ಯೂಸ್ ಮಾಡ್ತಾ ಇದ್ದಿದ್ದು, ಶಾಂಪೂ ಯೂಸ್ ಮಾಡ್ತಾ ಇರಲಿಲ್ಲ. ಆಫ್ಟರ್ 6 ಮಂತ್ ಆದಮೇಲೆ ಅವಳಿಗೆ ಶಾಂಪೂ ಯೂಸ್ ಮಾಡಿದೆ. ಬಟ್ ಶಾಂಪೂ ಯೂಸ್ ಮಾಡಿದಾಗ ಅವಳಿಗೆ ಹೇರ್ ಫಾಲ್ ಆಗೋಯಿತು, ಮತ್ತು ಕೂದಲೆಲ್ಲ ಕೆಂಚಗಾಗೋಯಿತು. ಸೊ ಅವಳಿಗೆ ಶಾಂಪೂ ಸೆಟ್ ಆಗಲಿಲ್ಲ. ಸೊ ಅವಾಗ ತೊಗೊಂಡಿದ್ದು ಪ್ರಾಡಕ್ಟು ಶಾಂಪೂ ಹಾಗೇ ಇದೆ. ಸೊ ಮುಂದೆ ಫ್ಯೂಚರಲ್ಲಿ ಇನ್ನೊಂದು ವರ್ಷ ಆದಮೇಲೆ ಯೂಸ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಎಕ್ಸ್ಪೈರಿ ಡೇಟು ಸಹ ಹಾಗೆ ಇದೆ, 3 ಇಯರ್ ಇದೆ ಎಕ್ಸ್ಪೈರಿ ಡೇಟು. ಸೊ ನೋಡಿ 26ವರೆಗೂ ಇದೆ. ನಾನು 23rdಲ್ಲೇನೋ ತೊಗೊಂಡಿದ್ದು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಯೂಸ್ ಮಾಡೋಣ, ಟ್ರೈ ಮಾಡೋಣ, ಆಮೇಲೆ ಬೇಕಿದ್ರೆ ನೋಡೋಣ. ಒಳಗೇನೆ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಶಾಂಪೂ ಯೂಸ್ ಮಾಡೋಣ ಅಂತೇಳಿ ಸುಮ್ಮನೆ ಇದ್ದೀನಿ. ಸೊ ಸದ್ಯಕ್ಕೆ ಇವಾಗ ಪ್ರೆಸೆಂಟ್ ಒಳಗೆ ಹಿಮಾಲಯ ಸೋಪೇ ಹಾಕ್ತಾಯಿದ್ದೀನಿ. ಸೊ ಹಿಮಾಲಯ ಸೋಪ್ ಒಳಗೆ ಅಡ್ಜಸ್ಟ್ ಆಗಿರೋದ್ರಿಂದ ಹಿಮಾಲಯ ಸೋಪೇ ಹಾಕ್ತಾಯಿದ್ದೀನಿ. ಶಾಂಪೂ ಹಾಗೇ ಇದೆ, ಹಿಮಾಲಯ ಶಾಂಪೂ ನಾನು ಅಪ್ಲೈ ಮಾಡ್ತಾ ಇಲ್ಲ ಅವಳಿಗೆ. ಮತ್ತು ಹಿಮಾಲಯ ಆಯಲ್, ಮಸಾಜ್ ಆಯಲ್ ಇದೆ. ಸೊ ನಾನು ಮಸಾಜ್ ಆಯಲ್ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ನಾನು ಹಾಗೆ ಇಟ್ಟಿದ್ದೀನಿ. ಇದು ಅವಳಿಗೆ ಬರೀ ನಾನು ಪೌಡರು ಮತ್ತು ಲೋಷನ್ನು ಮತ್ತು ಸೋಪು ಅಷ್ಟೇ ಹಿಮಾಲಯದಲ್ಲೇ ನಾನು ಯೂಸ್ ಮಾಡ್ತಾ ಇರೋದು ಪ್ರೆಸೆಂಟು. ಇದನ್ನು ಯೂಸ್ ಮಾಡಿದೆ, ಬಟ್ ಸೆಟ್ ಆಗಿಲ್ಲ. ಫ್ಯೂಚರಲ್ಲಿ ಯೂಸ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇದು ಅಷ್ಟೇ ಫ್ಯೂಚರಲ್ಲಿ ಯೂಸ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಬಿಕಾಸ್ ನಾನು ಆಯಲ್ ಒಳಗೆ ಕೊಕೊನಟ್ ಆಯಲ್ ಹಾಕ್ತಾಯಿದ್ದೀನಿ. ಅವಳಿಗೆ ನಾವು 11 ಡೇಸ್ ಬೇಬಿ ಇದ್ದಾಗ ತಲೆಗೆ ಸ್ನಾನ ಮಾಡಿಸಿದ್ದು. ಸೊ ತಲೆಗೆ ಆಯಲ್ ಮಸಾಜ್ ಮಾಡಿ ಚೆನ್ನಾಗಿ ಮಾಡಿಸಿದ್ದು. ಆವಾಗ ನಾವು ಹರಳೆಣ್ಣೆ ಬರುತ್ತಲ್ಲ, ಸೊ ಹರಳೆಣ್ಣೆ ನಾವು ಚೆನ್ನಾಗಿ ಅದನ್ನೇ ಮಸಾಜ್ ಮಾಡಿ ಬಾಡಿಗೆ ಮತ್ತು ತಲೆಗೆಲ್ಲ ಮಸಾಜ್ ಮಾಡಿ ಹಾಕಿದ್ವಿ, ಅಪ್ಲೈ ಮಾಡಿದ್ವಿ ಫಸ್ಟ್ ಟೈಮು. ಅದಾದಮೇಲೆ ಕೆಲವರು ಒಪಿನಿಯನ್ ಕೊಟ್ಟರು, ಹರಳೆಣ್ಣೆ ಹಾಕಬೇಡಿ, ಮಕ್ಕಳು ಕಪ್ಪಗಾಗೋಗ್ತಾರೆ, ಸ್ಕಿನ್ ಕಪ್ಪಾಗೋಗುತ್ತೆ, ಫೇರ್ ಬರಲ್ಲ, ಬರೀ ಬೂ ಹಾಕಿ ಫೇರ್ ಬರ್ತಾರೆ, ಮತ್ತು ಸ್ಕಿನ್ನು ಸಹ ಸ್ಮೂತ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಒಪಿನಿಯನ್ ತುಂಬ ಜನ ಕೊಟ್ಟರು. ಸೊ ಅದರಿಂದ ಅವಳಿಗೆ ನಾವು ಕೊಕೊನಟ್ ಆಯಲ್ಲೇ ಯೂಸ್ ಮಾಡ್ತಾ ಇದ್ದೀವಿ, ತೆಂಗಿನ ಎಣ್ಣೆ. ಸೊ ಅವಳಿಗೆ ನಾವು ಸಿರಿ ಪ್ರಾಡಕ್ಟ್ ಇಲ್ಲಿದೆಯಲ್ಲ, ಸೊ ನೋಡಿ ಈ ಪ್ರಾಡಕ್ಟ್ ಸಿರಿ ಪ್ರಾಡಕ್ಟ್ನ ಕೊಕೊನಟ್ ಆಯಿಲ್ನ ನಾವು ಫಸ್ಟ್ ಟೈಮ್ ಅವಳಿಗೆ ಅಪ್ಲೈ ಮಾಡಿದ್ದು. ಸೊ ಅಪ್ಲೈ ಮಾಡಿದಾಗ ಸೊ ಅವಳಿಗೆ ಸ್ಕಿನ್ನಿಗೆ ಸೆಟ್ ಆಯಿತು. ಏನೂ ಅಲರ್ಜಿ ಅಂತರ ಆಗೋದು ಮತ್ತು ಗುಳ್ಳೆಗಳಾಗೋದು ಏನೂ ಆಗಲಿಲ್ಲ. ಅವಳು ಸ್ಕಿನ್ನಿಗೆ ಸೆಟ್ ಆಯಿತು, ಮತ್ತು ಅವಳ ಸ್ಕಿನ್ ತುಂಬ ಸ್ಮೂತ್ ಆಯಿತು, ಮತ್ತು ತುಂಬಾ ಫೇರ್ ಆದಳು ಅವಳು ಸಿರಿ ಪ್ರಾಡಕ್ಟ್ ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ. ಸೊ ಅದರಿಂದ ನಾನೇನು ಮಾಡ್ತಾಯಿದ್ದೀನಿ, ಆಯಿಲ್ ಮಸಾಜು ಕೊಕೊನಟ್ ಆಯಿಲ್ ಸಿರಿ ಪ್ರಾಡಕ್ಟ್ ಏನಿದೆ ಅದನ್ನೇ ಕೊಕೊನಟ್ ಆಯಿಲ್ ನಾನು ಯೂಸ್ ಮಾಡ್ತಾ ಇರೋದು. ಅವಳಿಗೂ ಸೆಟ್ ಆಗಿರೋದ್ರಿಂದ ಅದನ್ನೇ ಯೂಸ್ ಮಾಡ್ತೀನಿ. ಅದು ನಾರ್ಮಲಾಗಿ ಹರಳೆಣ್ಣೆಗೂ ಹಚ್ಚುತ್ತೀನಿ, ಅಂದರೆ ಬೋನ್ಸ್ಗೆ, ಅಂದರೆ
ಇವಾಗ ಮಂಡಿಗೆ ಮತ್ತು ಕೈ ಇದಕ್ಕೆ ಬೆನ್ನಿಗೆ ಸೊಂಟಕ್ಕೆ ಅದಕ್ಕೆಲ್ಲ ಹರಳೆಣ್ಣೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ತೀನಿ. ಬಟ್ ಬಾಡಿ ಮತ್ತು ಫೇಸಿಗೆ ಮಾತ್ರ ನಾನು ಪೂರ್ತಿ ಇದು ಕೊಬ್ಬರಿ ಎಣ್ಣೆನೇ ಹಚ್ಚೋದು. ಮತ್ತು ತಲೆಗೆ ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎರಡೂ ಮಿಕ್ಸ್ ಮಾಡಿ ಹಚ್ತೀನಿ ನಾನು. ಸೊ ಅದರಿಂದ ನಾನು ಸಿರಿ ಪ್ರಾಡಕ್ಟೇ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇರೋದು. ಸೊ ಅದಕ್ಕೆ ಹಿಮಾಲಯ ಪ್ರಾಡಕ್ಟ್ ಆಯಿಲ್ ಆಗೇ ಇದೆ, ನಾನು ಇನ್ನೂ ಯೂಸೇ ಮಾಡಿಲ್ಲ ಬೇಬಿ ಮಸಾಜ್ ಆಯಿಲು. ಸೊ ಒಂದ್ಸಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಏನಾರು ಎಫೆಕ್ಟ್ ಆದರೆ ನಾನೇನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾರ್ಮಲಾಗಿ ಇದು ಇವಳಿಗೆ ಸೆಟ್ ಆಗಿರೋದ್ರಿಂದ ನಾನು ಇದನ್ನೇ ಇವಾಗಲೂ ಸಹ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು. ಇವಾಗಲೂ ಇದನ್ನೇ ಅವಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ಅವಳಿಗೆ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡ್ತಾ ಇರೋದು ಹಿಮಾಲಯ ಪ್ರಾಡಕ್ಟ್ಗೆ. ಸೊ ಹಿಮಾಲಯ ಸೋಪು ಸಹ ಅದೇ ಯೂಸ್ ಮಾಡ್ತಾ ಇರೋದು. ಇದು ಬಂದು ಕೊಬ್ಬರಿ ಎಣ್ಣೆ. ಸೊ ನಾನು ಮನೆಯಲ್ಲೇ ತಯಾರು ಮಾಡಿರೋವಂಥದ್ದು. ಅಂದರೆ ಕೊಬ್ಬರಿ ಎಣ್ಣೆ ಇವಾಗ ಸಿರಿ ಪ್ರಾಡಕ್ಟ್ ಏನು ತೋರಿಸಿದ್ನೋ ಅದೇ ಕೊಬ್ಬರಿ ಎಣ್ಣೆನೇ. ಸೊ ಅವಳಿಗೆ ತಲೆಗೂ ಹೇರಿಗೆ ನಾನು ಯೂಸ್ ಮಾಡ್ತಾ ಇರೋದು ಅದೇ. ಬಟ್ ಮನೆಗೆ ನಾನು ಕೆಲವೊಂದು ಅದಕ್ಕೆ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇದಕ್ಕೆ ನಾನು ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ, ಚಿಕ್ಕ ಚಿಕ್ಕ ಈರುಳ್ಳಿ, ಆ ಈರುಳ್ಳಿ ಮತ್ತು ಮೆಂತ್ಯ ಮತ್ತು ಕರಿಬೇವು ಇದು ಮೂರೂ ಹಾಕಿ ಚೆನ್ನಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಬಿಸಿಲಲ್ಲಿ ಒಂದು 5 ರಿಂದ 6 ದಿನ ಬಿಸಿಲಲ್ಲಿ ಚೆನ್ನಾಗಿ ಇಟ್ಟಿದ್ದೀನಿ. ಸೊ ಆ ಒಂದು ಫ್ಲೇವರ್ ಅದರೊಳಗೆ ಇಳ್ಕೊಬೇಕು ಮತ್ತು ಸೂರ್ಯನ ಕಿರಣಗಳು ಅದಕ್ಕೆ ಬೀಳಬೇಕು. ಸೊ ಆವಾಗ ನಾನು ಇದು ಆಲ್ರೆಡಿ ಎಣ್ಣೆ ಬಗ್ಗಿಸ್ಬಿಟ್ಟಿದ್ದೀನಿ. ಸೊ ಇದು ಕೊಬ್ಬರಿ ಎಣ್ಣೆ ಆಲ್ರೆಡಿ ಒಂದು ಬಾಟ್ಲಲ್ಲಿ ತುಂಬಿಸ್ಕೊಂಡಿದ್ದೀನಿ. ಇದು ಬಂದು ನಾರ್ಮಲಾಗಿ ಇದಿರೋದಷ್ಟೇ. ಸೊ ಇದರಲ್ಲೂ ಸ್ವಲ್ಪ ಎಣ್ಣೆ ಇದೆ ಅಂತ ಹೇಳಿ ಇದರಲ್ಲೇ ಡೈಲಿ ಹಚ್ಕೋತಾ ಇದ್ದೀವಿ. ನಾನು ಇದನ್ನೇ ಯೂಸ್ ಮಾಡೋದು. ಸೊ ನನ್ನ ಮಗಳಿಗೂ ಸಹ ಇದನ್ನೇ ನಾನು ಹಚ್ಚುತ್ತಾ ಇರೋದು. ಸೊ ಏರ್ ಚೆನ್ನಾಗಿ ಬರುತ್ತೆ, ಡ್ಯಾಂಡ್ರಫ್ ಆಗೋದಿಲ್ಲ, ಮತ್ತು ತುಂಬ ಉದ್ದಾಗಿ ಬೆಳೆಯುತ್ತೆ, ಕಪ್ಪಾಗಿರುತ್ತೆ, ಆಮೇಲೆ ತಿಕ್ಕಾಗಿ ಬೆಳೆಯುತ್ತೆ. ಸೊ ಅದರಿಂದ ನಾನು ಈ ಆಯಿಲೇ ಯೂಸ್ ಮಾಡ್ತಾ ಇರೋದು. ಸೊ ಈ ಪ್ರಾಡಕ್ಟ್ನ ಹಾಕ್ಕೊಂಡು ನೀವು ಸಹ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕೂದಲು ಸಹ. ರೆಡಿ ಮಾಡಿಬಿಟ್ಟು ಸೊ ಇದೆಲ್ಲ ನಾವು ಪ್ರಾಡಕ್ಟ್ಗಳನ್ನ ಸ್ನಾನ ಮಾಡಿಸಿದಾಗ ಈ ಪ್ರಾಡಕ್ಟ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಸೊ ಫಸ್ಟ್ ಲೋಷನ್ನು ಮತ್ತು ಪೌಡರು ಎಲ್ಲ ಹಾಕಿ ಅಪ್ಲೈ ಮಾಡಾದ್ಮೇಲೆ ಇಲ್ಲ ಆಯಿಲ್ ಮಸಾಜ್ ಮಾಡಿದರೆ ಆಯಿಲ್ ಇದು ಅಪ್ಲೈ ಮಾಡ್ತೀನಿ. ಸೊ ರ್ಯಾಷಸ್ ಏನಾರು ಆಗಿದೆ ಈ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಸೊ ಅಪ್ಲೈ ಮಾಡಾದ್ಮೇಲೆ ನಾರ್ಮಲಾಗಿ ಸಿಂಧೂರ ನಾವು ಇದರಲ್ಲೇ ಇಡೋದು. ಸೊ ಇದು ಹಳೆ ಕಾಲದಿಂದನೂ ಇದೆ, ಅವಾಗಿಂದನೂ. ಸೊ ಇವಾಗೆಲ್ಲ ಕಾಜಲ್ಲು ಅದು ಇದು ವೆರೈಟೀಸ್ ಬಂದಿದೆ. ಬಟ್ ನಾನು ಅದನ್ನು ಯೂಸ್ ಮಾಡಿದೆ ಅವಳ ಸ್ಕಿನ್ ಅವಾಗ ರ್ಯಾಷಸ್ ಆಯಿತು. ಸೊ ಕಾಜಲ್ಲು ಅದು ಇದು ಲ್ಯಾಕ್ಮಿ ಎಲ್ಲ ಇತ್ತು. ಬಟ್ ಅವಳ ಸ್ಕಿನ್ಗೆ ಯಾಕೋ ಸೆಟ್ ಆಗಲಿಲ್ಲ ಅದು. ಸೊ ಎಳೆ ಮಕ್ಕಳಲ್ವಾ, ಸೊ ಅದು ಇದು ಕೆಮಿಕಲ್ ಹಾಕಿರ್ತಾರಲ್ಲ, ಅದರಿಂದ ಅವಳಿಗೆ ಸೆಟ್ ಆಗಿಲ್ಲ ಅಂದ್ಕೊತಾ ಇದ್ದೀನಿ. ಸೊ ಸಿಂಗರ್ ಇದು ಅವಾಗಿಂದನೂ ನಾನು ಮಗು ಇದ್ದಾಗಿಂದನೂ ನಮ್ಮಮ್ಮ ನನಗೆ ಇದು ಹಚ್ಚುತ್ತಿದ್ರು. ಸೊ ಅದಕ್ಕೆ ಇವಾಗಲೂ ನಾನು ನನ್ನ ಮಗಳಿಗೆ ಅದನ್ನೇ ಹಚ್ಚುತ್ತಾ ಇದ್ದೀನಿ. ಸೊ ಇದು ಅವಳಿಗೆ ಸೆಟ್ ಆಗಿದೆ. ನಾರ್ಮಲಾಗಿ ನಾನು ಇದೇ ಕಪ್ ಇಡ್ತಾ ಇರೋದು. ಇನ್ನೂ ನಾನು ಸ್ಟಿಕ್ಕರು ಅದು ಇದು ಇನ್ನೂ ಇಟ್ಟಿಲ್ಲ, ಸ್ವಲ್ಪ ದೃಷ್ಟಿ ಆಗುತ್ತೆ ಅಂತ ಹೇಳಿ. ಒಂದು ವರ್ಷ 2 ವರ್ಷ ಆಗಲಿ, ಆವಾಗ ಇಡೋಣ, ಚೆನ್ನಾಗಿ ರೆಡಿ ಮಾಡೋಣ ಅಂದ್ಕೊಂಡು ನಾನು ಇವಾಗಲೂ ಕಪ್ಪೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಕಪ್ಪು ರೆಡಿ ಆದಮೇಲೆ ನಾನು ಯೂಸ್ ಮಾಡ್ತೀನಿ ಪ್ರಾಡಕ್ಟು. ಬಟ್ ಇದು ಸ್ಟಿಕ್ಕರ್ ಈ ಥರ ವೆರೈಟಿಗಳ ಡಿಸೈನ್ ಇದೆ. ಸೊ ಕಪ್ಪಿಡೋ ಅಂಥದ್ದು. ಸೊ ನೋಡಿ ಇಲ್ಲಿ ಎಷ್ಟೊಂದಿದೆ ಡಿಸೈನ್ಗಳು. ಸೊ ನೋಡಿ ಇಲ್ಲಿ, ಸೊ ಇಷ್ಟೊಂದು ವೆರೈಟಿ ಇದೆ, ಕಾಣ್ತಿದೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಸೊ ಈ ಥರ ವೆರೈಟೀಸ್ಗಳಿದ್ದಾವೆ. ಈ ಥರ. ಸೊ ಇದನ್ನು ಒಳಗೆ ಸ್ಟಿಕ್ಕರ್ ಥರ ಇಡೋದಕ್ಕೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಡಿಸೈನಾಗಿ ಇಡ್ತೀನಿ ಹಣೆಗೆ. ಸೊ ನೋಡಿ ಇಷ್ಟಿದೆ ವೆರೈಟೀಸ್ ನೋಡಿ. ಸೊ ನೋಡಿ ಈ ಥರ ಡಿಸೈನ್ಗಳಿದ್ದಾವೆ, ಇಷ್ಟೊಂದು ವೆರೈಟೀಸ್ ಇದ್ದಾವೆ. ಸೊ ನಾನು ಈ ಥರದನ್ನು ಹಣೆಗೆ ಇಡ್ತಾ ಹೋಗ್ತೀನಿ. ಏನಾರ ಫಂಕ್ಷನ್ ಇದ್ದರೆ ಮಾತ್ರ ಆ ಥರ ಇಡ್ತೀನಿ. ನಾರ್ಮಲಾಗಿ ರೌಂಡೇ ಇಡೋದು ನಾನು. ಎಲ್ಲರೂ ಹೊರಗಡೆ ಹೋಗೋದು ಫಂಕ್ಷನ್ ಇದ್ದರೆ ಮಾತ್ರ ಈ ಥರದ್ದು ನಾನು ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಇದೊಂದು 30 ರೂಪಾಯಿ ಅನಿಸುತ್ತೆ ನಾನು ತೊಗೊಂಡಿದ್ದು ಅವಳಿಗೆ ಹಚ್ಚೋಕ್ಕೆ ಅಂತ. 30 ರೂಪಾಯಿ ಬಂತು, ಎಲ್ಲ ಡಿಸೈನು ಸಿಗುತ್ತೆ. ಸೊ ತೊಗೊಳ್ಳಿ. ಸೊ ಈ ಕಪ್ಪಲ್ಲಿ ನಾನು ತೊಗೊಂಡು ಹಚ್ಚುತ್ತಾ ಇದ್ದೀನಿ. ಸೊ ಇದೊಂದು ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ಒಳಗೆ ರ್ಯಾಷಸ್ ಏನಾದರೂ ಆದರೆ, ಸೊ ಗುಳ್ಳೆಗಳಾದರೆ, ಸೊ ಒಂಥರ ಅಲರ್ಜಿ ಥರ ಆಗುತ್ತಲ್ಲ, ಸೊ ಆವಾಗ ನನಗೆ ಈ ಕ್ರೀಮ್ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ಬರ್ಕೊಟ್ಟಿದ್ದು. ಸೊ ಅವಳಿಗೆ ಒಂದು 6 ಮಂತ್ ಬೇಬಿ ಇದ್ದಾಗ ರ್ಯಾಷಸ್ ಥರ ಆಗಿತ್ತು, ಗುಳ್ಳೆಗಳಾಗಿತ್ತು, ರ್ಯಾಷಸ್ ಥರ ಕೆಂಪು ಆಗಿತ್ತು. ಆವಾಗ ಈ ಪ್ರಾಡಕ್ಟ್ ಬರ್ಕೊಟ್ಟಿದ್ದು ನನಗೆ ಡಾಕ್ಟರು. ಸೊ KZ ಕ್ರೀಮ್ ಅಂತ ಹೇಳಿ. ಸೊ ಇದನ್ನ ಹಚ್ಚಿದಾಗ ಅವಳಿಗೆ 1 ಡೇ ಆಗಿದ ತಕ್ಷಣ ಅವಳಿಗೆ ಹೊರಟೋಯ್ತು. ಸೊ ನಾನು ಪ್ರೆಸೆಂಟ್ ಇವಾಗಲೂ ಸಹ ಅವಳಿಗೊಂಥರ ರ್ಯಾಷಸ್ ಥರ ಆದರೆ, ಗುಳ್ಳೆಗಳಾದರೆ ನಾನು ಇವಾಗಲೂ ಸಹ ಇದೇ ಅಪ್ಲೈ ಮಾಡೋದು. ಹಚ್ಚಿ 1 ದಿನಕ್ಕೆ ಎಲ್ಲನೂ ಸಹ ಹೊರಟೋಗುತ್ತೆ ಅವಳಿಗೆ, ಯಾವುದು ಮಾರ್ಕು ಸಹ ಉಳಿಯಲ್ಲ. ಸೊ ಅದರಿಂದ ಈ ಪ್ರಾಡಕ್ಟ್ ನಾನು ಇಟ್ಕೊಂಡಿದ್ದೀನಿ ಇನ್ನೂ, KZ ಕ್ರೀಮು. ಮತ್ತು ಇದೂ ಸಹ ರ್ಯಾಷಸ್ಗೆ ಬೇಬಿ ಆದಾಗ ಹಚ್ಚುತ್ತಾರೆ. ಸೆಬಾಮೆಡ್ ರ್ಯಾಶ್ ಕ್ರೀಮ್ ಅಂತ
ಹೇಳಿ, ಇದು ರ್ಯಾಷಸ್ಗೆ ಅಪ್ಲೈ ಮಾಡೋದು. ಇದನ್ನು 1 ಟೈಮ್ ಅಪ್ಲೈ ಮಾಡಿದ್ದೆ ಅಷ್ಟೇ ನಾನು. ಅಂದರೆ ಇದೂ ವಾಸಿ ಆಗುತ್ತೆ, ಸ್ವಲ್ಪ ಲೇಟ್ ತಗೊಳುತ್ತೆ. ಬಟ್ ಇದು ಒಳಗೆ ಸ್ವಲ್ಪ ಬೇಗನೆ ವಾಸಿ ಆಗೋ ಥರ ಆಯಿತು, ಮತ್ತು ತುಂಬಾ ಅಡ್ಜಸ್ಟ್ ಆಯಿತು ಒಳಗೆ. ಸೊ ಆಲ್ಮೋಸ್ಟ್ ನಾನು ಜಾಸ್ತಿ ಇದನ್ನೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು. ಸೊ ಇದೊಂದು 3ನೇದು ಅನ್ಸುತ್ತೆ ನಾನು ಯೂಸ್ ಮಾಡ್ತಾ ಇರೋದ್ರೊಳಗೆ. ಯಾಕಂದರೆ ಇವಾಗ ಮಕ್ಕಳು ಓಡಾಡ್ತಿರೋದ್ರಿಂದ ಅಲ್ಲಿ ಇಲ್ಲಿ ಮುಟ್ಟುತ್ತಾನೆ ಇರ್ತಾರೆ, ಮತ್ತು ಕೈಗಳು ಇದು ಮಾಡ್ತಾನೆ ಇರ್ತಾರೆ. ಸೊ ಅಲರ್ಜಿಗಳು ಮತ್ತು ಗುಳ್ಳೆಗಳಾಗೋದು, ರ್ಯಾಷಸ್ ಆಗೋದು ನಾರ್ಮಲ್ ಆಗಿರುತ್ತೆ. ಸೊ ಅದಕ್ಕೆ ಆ ಥರ ಆದಾಗ ನಾನು KZ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಸೊ ಈ ಕ್ರೀಮು ಮತ್ತು ಈ ಕ್ರೀಮು. ಸೊ ರ್ಯಾಷಸ್ ಆದಾಗ ನಾನು ಇವೆರಡು ಪ್ರಾಡಕ್ಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಮೆಡಿಸನ್ಗಳು ಯಾವುದ್ಯಾವ್ದೊಳಗೆ ಕೊಡ್ತಾ ಇದ್ದೀನಿ ಅಂತ ನಾರ್ಮಲಾಗಿ ನೋಡೋದಾದರೆ, ಸೊ ಪ್ರಾಡಕ್ಟ್ ಅದನ್ನು ಸಹ ಆಗುತ್ತೆ. ಸೊ ಇದಿಷ್ಟು ಮೆಡಿಸನ್ನು ನಾನು ಇಟ್ಕೊಂಡಿದ್ದೀನಿ. ಸೊ ಇದು ಅವಳ ಮೆಡಿಸನ್ ಕಿಟ್ಟು. ಸೊ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವುದಕ್ಕೆ. ಇವಾಗ ಸದ್ಯಕ್ಕೆ ನಾರ್ಮಲಾಗಿ ಎಲ್ಲ ಮಕ್ಕಳಿಗೂ ಕೊಡ್ಬೋದು. ಇವಳಿಗೆ ಇವಾಗ 1.5 ವರ್ಷ ಆಗಿರೋದ್ರಿಂದ 1.5 ವರ್ಷದ ಮಕ್ಕಳು ಕೊಡ್ಬೋದು. ಇದೆಲ್ಲ ಅವಳಿಗೆ ಸೆಟ್ ಆಗಿರೋ ಮೆಡಿಸನ್ಗಳು ಮತ್ತು ಪ್ರಾಡಕ್ಟ್ಗಳು. ಸೊ ಅದರಿಂದ ನಾನು ಇದೇ ಮೆಡಿಸನ್ಗಳು ಅವಳಿಗೆ ಕೊಡ್ತಾ ಇರೋದು. ಸೊ ಫಸ್ಟ್ ನಾನು ವುಡ್ವರ್ಡ್ಸ್ ಕೊಡ್ತಾ ಇದ್ದೀನಿ ಅವಳಿಗೆ. 6 ಮಂತ್ ಬೇಬಿಯಿಂದನೂ ಸಹ ನಾನು ವುಡ್ವರ್ಡ್ಸ್ ಕೊಡ್ತಾ ಇದ್ದೀನಿ. ಸೊ ಅವಳಿಗೆ ಸೆಟ್ ಆಗಿದೆ ವುಡ್ವರ್ಡ್ಸು. ಡಾಕ್ಟರ್ ಹೇಳ್ತಾರೆ, ಕೆಲವು ಡಾಕ್ಟರ್ ಕೊಡಬೇಡಿ ಅಂತ ಅಡ್ವೈಸ್ ಮಾಡ್ತಾರೆ. ಬಟ್ ನಾರ್ಮಲಾಗಿ ನಾನು ವುಡ್ವರ್ಡ್ಸ್ ಅವಳಿಗೆ ಕೊಡ್ತಾ ಇದ್ದೀನಿ, ಅವಳಿಗೂ ಸೆಟ್ ಆಗಿದೆ. ಸೊ ಇವಾಗ ಅವಳಿಗೆ 3 ಟೈಮು ಸಹ ನಾನು ನಾರ್ಮಲಾಗಿ ನಾವೇನು ತಿಂತೀವೋ ಅದನ್ನೇ ತಿನ್ನಿಸ್ತಿರೋದ್ರಿಂದ ಸೊ ಅವಳು ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಷ್ಟಿರೋಲ್ಲ. ಸೊ ಡಾಕ್ಟ್ರು ಅಡ್ವೈಸ್ ಮಾಡ್ತಾರೆ ಕೊಡಬೇಡಿ ಅಂತ ಹೇಳಿ. ಕೆಲವು ಡಾಕ್ಟರ್ ಕೊಡಿ ಅಂತ ಹೇಳ್ತಾರೆ, ಬಟ್ ನಾನು ಡಾಕ್ಟ್ರನ್ನ ಕೇಳಿಬಿಟ್ಟೆ ಆಗ್ತಾ ಇರೋದೊಳಗೆ. ಸೊ 6 ಮಂತ್ ಬೇಬಿಯಿಂದಲೂ ನಾನು ಆಗ್ತಾ ಇದ್ದೀನಿ. ಅವಳಿಗೆ ರಾಗಿ ಸರಿ ಕೊಡ್ತಿರೋದ್ರಿಂದ ಅವಳಿಗೆ ಡೈಜೆಷನ್ ಕೆಪಾಸಿಟಿ ಅಷ್ಟಿರಲಿಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ವುಡ್ವರ್ಡ್ಸ್ ಕೊಡಿ ಅಂತ ಹೇಳಿದ್ರು. ಸೊ ನಾನು ಒಂದು 8 ಮಂತ್ ಅನಿಸುತ್ತೆ ಅವಳಿಗೆ ವುಡ್ವರ್ಡ್ಸ್ ಸ್ಟಾರ್ಟ್ ಮಾಡಿದ್ದು. ಸೊ 8 ಮಂತ್ ಬೇಬಿಯಿಂದ ಕೊಡ್ತಾ ಇದ್ದೀನಿ. ಅವಾಗ 1 ಟೈಮ್ ಆಗ್ತಿದೆ, ಇವಾಗ 3 ಟೈಮ್ಸ್ ಹಾಕ್ತೀನಿ ನಾನು. ಊಟ ಆಗಿ ಒಂದು ಅರ್ಧ ಅವರ್ ಆದಮೇಲೆ ವುಡ್ವರ್ಡ್ಸ್ ಹಾಕ್ತಾ ಇದ್ದೀನಿ. ಸೊ ಇದು ಸಹ ಅವಳಿಗೆ ಅಡ್ಜಸ್ಟೇಬಲ್ ಆಗಿದೆ. ಸೊ ನೀವು ಸಹ ಕೊಡೋರು ಕೊಡ್ಬೋದು. ಡೈಜೆಷನ್ ಆಗ್ತಿಲ್ಲ ಮಕ್ಕಳಿಗೆ ಅಂತ ಹೇಳಿದ್ರೆ ಕೊಡ್ಬೋದು. ಸೊ ಎಂದಿಗೂ ಡಾಕ್ಟರ್ ಅಡ್ವೈಸ್ನ ಕೇಳಿಬಿಟ್ಟು ಕೊಡಿ ಅಷ್ಟೇ. ಸೊ ನೆಕ್ಸ್ಟು ನಾನು ಸಿರಪ್ಗಳು ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಒಳಗೆ 3 ಮಂತ್ ಬೇಬಿ ಇದ್ದಾಗ ಅವಳಿಗೆ ಸ್ವಲ್ಪ ಕೆಮ್ಮು ಕೋಲ್ಡ್ ಥರ ಆಗಿತ್ತು. ಸೊ ಆವಾಗ ಡಾಕ್ಟ್ರು ರೆಫರ್ ಮಾಡಿದ್ದು. ಸೊ ನಾನು ಸದ್ಯಕ್ಕೆ ರ್ಯಾಪರ್ ಇಟ್ಕೊಂಡಿದ್ದೀನಿ. ಇವಾಗ ಈ ಸಿರಪ್ ಆಗ್ತಾಯಿಲ್ಲ. ಸೊ ಮಕ್ಕಳು ಬೆಳೀತಾ ಸಿರಪ್ಗಳು ಸಹ ಚೇಂಜ್ ಮಾಡ್ತಾರೆ, ಡೋಸ್ಗಳು ಚೇಂಜ್ ಆಗುತ್ತೆ, ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಇದು 3 ಮಂತ್ ಬೇಬಿ ಇದ್ದಾಗ ಆಗ್ತಿದ್ದು. 3 ಮಂತ್ ಬೇಬಿಯಿಂದ ಅಪ್ ಟು 9 ಮಂತ್ 10 ಮಂತ್ವರೆಗೂ ಈ ಸಿರಪ್ನ ನಾವು ಹಾಕಬಹುದು. ಸೊ ಅವಳಿಗೆ ಹಾಕ್ತಾ ಇದ್ವಿ, ಇದೇ ಸಿರಪೇ ಕೊಟ್ಟಿದ್ದು. ವಿತಿನ್ 1 ಇಯರ್ವರೆಗೂ ನಾವು ಈ ಸಿರಪೇ ಹಾಕ್ತಾ ಇದ್ದಿದ್ದು. ಅವಳಿಗೆ ಕೆಮ್ಮು ಕೋಲ್ಡು ಏನಾದರೂ ಆದರೆ ಈ ಸಿರಪ್ ಹಾಕ್ತಾ ಇದ್ವಿ. ಸೊ ನೀವು ಏನಾದರೂ ಮಗುಗೇನಾದರೂ ಕೆಮ್ಮು ಕೋಲ್ಡ್ ಏನಾದರೂ ಆದರೆ ಸೊ ವಿತಿನ್ 10 ಮಂತ್ ಇಲ್ಲ 11 ಮಂತ್ ಒಳಗಡೆ ಇದ್ದರೆ ಮಗು, ಸೊ ಈ ಸಿರಪ್ನ ಹಾಕಿ ಆಫ್ಟರ್ ಫುಡ್ 2.5 ml 3 ml ಅಷ್ಟು ಹಾಕಿ. ಸೊ ಬೇಗನೆ ಕೆಮ್ಮು ಕೋಲ್ಡ್ ಏನಾರು ಆಗಿದ್ರೆ, ಕೆಮ್ಮೇನಾದರೂ ಆಗಿದ್ರೆ ಬೇಗನೆ ಕಡಿಮೆ ಆಗುತ್ತೆ. ಸೊ ನನಗೆ ಡಾಕ್ಟರ್ ರೆಫರ್ ಮಾಡಿದ್ದಿದೆ. ಸೊ ಬುದ್ಧಿಗೂ ಸಹ ಇದೇ ಸೆಟ್ ಆಗಿದ್ದು, ಇದನ್ನೇ ಆಗ್ತಾ ಇದ್ದಿದ್ದು ಮೊದಲಿಗೆ. ಸೊ ಇದು ವಿಟಮಿನ್ ಡಿ ಸಿರಪ್ಪು. ಸೊ ಬೋನ್ಸ್ಗಳು ಸ್ಟ್ರಾಂಗ್ ಆಗಲಿ ಸ್ವಲ್ಪ ಅಂತ ಹೇಳಿ ಮಕ್ಕಳಿಗೆ ಕೊಡ್ತಾರೆ ಹಾಕೋದಕ್ಕೆ. ಸೊ ಇದು ನನ್ನ ಒಳಗೆ 11 ಮಂತ್ ಬೇಬಿಯಿಂದನೂ ಸಹ ಈ ಸಿರಪ್ ಡಾಕ್ಟರ್ ಅಡ್ವೈಸ್ ಮಾಡಿದರು ಹಾಕಿ 1 ಇಯರ್ವರೆಗೂ ಹಾಕಿ ಕಂಟಿನ್ಯೂಸ್ ಅಂತ ಹೇಳಿ. ಯಾಕಂದರೆ ನಮ್ಮ ಮಕ್ಕಳನ್ನ ಆಚೆಯಲ್ಲೂ ಕರ್ಕೊಂಡು ಹೋಗಲ್ಲ, ಆವಾಗ ಎಳೆ ಬೆಸ್ಲಿಗೆ ಹಿಡಿತೀವಿ, ಸುಮ್ಮನೆ ಹಾಕ್ತೀವಿ ಅಲ್ವಾ. ಸೊ ಅದಕ್ಕೆ ವಿಟಮಿನ್ ಡಿ ಸ್ವಲ್ಪ ಬೋನ್ಸ್ಗಳನ್ನ ಸ್ಟ್ರಾಂಗ್ ಮಾಡಲಿ ಅಂತ ಹೇಳಿ ವಿಟಮಿನ್ ಡ್ರಾಪ್ಸ್ನ ಕೊಟ್ಟಿದ್ದರು. ಸೊ ನಾನು 1 ಇಯರ್ವರೆಗೂ ಸಹ ಈ ಡ್ರಾಪ್ಸ್ನ ನಾನು ಒಳಗೆ ಹಾಕಿದ್ದೀನಿ. ಸೊ ವಿಟಮಿನ್ ಡಿ ಟ್ಯಾಬ್ಲೆಟ್ ಕೊಟ್ಟರು ಒಳ್ಳೆಯದು. ಸೊ ಅದು ಬೋನ್ಸ್ಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಸೊ ನೀವು ಕೊಡೋ ಆಗಿದ್ರೆ ಕೊಡಿ, ಎಂಥ ಪ್ರಾಬ್ಲಮ್ ಏನಾಗೋದಿಲ್ಲ ಇದು ಮಕ್ಕಳಿಗೆ. ಸೊ ವಿತಿನ್ 1 ಇಯರ್ ಮಕ್ಕಳಿಗೆ ನೀವು ಆರಾಮಾಗಿ ವಿಟಮಿನ್ ಡಿ ಡ್ರಾಪ್ಸ್ಗಳನ್ನ ಕೊಡ್ಬೋದು. ಸೊ ಇದಿಷ್ಟು ಪ್ರಾಡಕ್ಟು ಇವಾಗ ಪ್ರೆಸೆಂಟ್ 1.5 ಇಯರ್ ಒಳಗೆ ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಡ್ರಾಪ್ಸ್ಗಳಿದು. ಸೊ ಒಳಗೆ ಅವಾಗವಾಗ ಕೆಮ್ಮು ಕೋಲ್ಡ್ ವೆದರ್ ಚೇಂಜ್ ಆಗಿದಾಗ ಬೇಗ ಎಫೆಕ್ಟ್ ಆಗೋದೆ ಮಕ್ಕಳಿಗೆ. ಸೊ ಬೇಗನೆ ಅವಳಿಗೆ ಕೋಲ್ಡ್ ಆಗುತ್ತೆ ಮತ್ತು ಜಾಸ್ತಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಅವಳಿಗೆ. ಯಾಕಂದರೆ ಅಲ್ಲಿ ಇಲ್ಲಿ ಕೈ ಮುಡ್ತಾಳೆ, ಬಾಯಲ್ಲಿ ಇಕ್ಕೋತಾಳೆ, ಇನ್ಫೆಕ್ಷನ್ ಆಗುತ್ತೆ. ಸೊ ವಾಂತಿ ಬೇದಿ ಈ ಥರ ಇಲ್ಲಾಂದರೆ ಜ್ವರ ಈ ಥರ ಬರ್ತಾ ಇರುತ್ತೆ. ಸೊ ನಾರ್ಮಲಾಗಿ ಇದು ಅವಳಿಗೆ ವಾಂತಿ ಆಗ್ತಾಯಿತ್ತು. ಸೊ ಇನ್ಫೆಕ್ಷನ್ ಆಗಿ ವಾಂತಿ ಆಗ್ತಾಯಿತ್ತು, ವಾಂತಿ ಮತ್ತು ಲೂಸ್ ಮೋಷನ್ ಆಗ್ತಾಯಿತ್ತು. ಸೊ ವಾಂತಿ ನಿಲ್ಲೋದಕ್ಕೋಸ್ಕರ ಈ ಡ್ರಾಪ್ಸ್ನ ಬರ್ಕೊಟ್ಟಿದ್ರು. ಸೊ ಆಫ್ಟರ್ ಫುಡ್ಡು ಸೊ ಬೆಳಗ್ಗೆ ರಾತ್ರಿ ಕೊಡಬೇಕಾಗಿತ್ತು, 3.5 ml ಕೊಡಬೇಕಾಗಿತ್ತು. ಸೊ ಜೋಫರ್ ಅಂತ ಹೇಳಿ. ಸೊ ಏನಾದ್ರು ಮಕ್ಳಿಗೆ ಇನ್ಫೆಕ್ಷನ್ ಆಗಿ ವಾಂತಿ ಆಗ್ತಾಯಿದ್ರೆ ಸೊ 1.5 ಇಯರ್ ಮಗುಗೆ ಈ ಸಿರಪ್ನ ನಾನು ಅಡ್ವೈಸ್ ಮಾಡ್ತೀನಿ. ಸೊ ಕೊಡಬಹುದು.
ಸೊ ಇದು ಬಂದು ಇನ್ಫೆಕ್ಷನ್ಗೆ ಇದು. ಸೊ ಇನ್ಫೆಕ್ಷನ್ ಆಗಿತ್ತು ಅವಳಿಗೆ. ಸೊ ಬೆರಳು ಯಾವಾಗಲೂ ಬಾಯಲ್ಲೇ ಇಟ್ಕೊತಾಳೆ ಅವಳು. ನಾರ್ಮಲಾಗಿ ಅಲ್ಲಿ ಇಲ್ಲಿ ಧೂಳುಗಳಿದ್ದೇ ಇರುತ್ತೆ. ನಾವೆಲ್ಲ ಕಡೆ ಎಷ್ಟು ಕ್ಲೀನ್ ಮಾಡಿದ್ರು ಮಕ್ಕಳು ಅಲ್ಲಿ ಮೇಲೆ ಮುಟ್ಟುತ್ತವೆ, ರಂಗೋಲಿ ಅಳಿಸ್ತವೆ, ಅದು ಇದು ಮಾಡ್ತಾನೆ ಇರ್ತಾರೆ. ಸೊ ಇವಳಂತೂ ಸಿಕ್ಕಾಬಟ್ಟೆ ಇನ್ನೂ ಜಾಸ್ತಿ ಸುಮ್ಮನೆ ಇರಲ್ಲ, ಹೋಗಿ ಹೋಗಿ ರಂಗೋಲಿ ಅಳಿಸೋದು, ಮತ್ತು ಅಲ್ಲಿ ಕಂಬಿಗಳು ಮುಟ್ಟೋದು, ಅದು ಇದು ಮುಟ್ಟೋದು, ಮ್ಯಾಟ್ ಕೊಡ್ಬೋದು, ಎಲ್ಲ ಮಾಡ್ತಿರ್ತಾಳೆ. ಸೊ ಧೂಳುಗಳಿದ್ದೇ ಇರುತ್ತೆ. ಸೊ ನಾವು ನೋಡಿದಾಗ ಕೈ ತೊಳೆದು ಸುಮ್ಮನೆ ಆಗ್ತೀವಿ. ನೋಡಿದೆ ಪ್ರತಿ ಸಲ ಮಕ್ಕಳು ನೋಡ್ಕೊಂಡಿರೋಕ್ಕಾಗಲ್ಲ, ಅವ್ರು ಎಲ್ಲೆಲ್ಲಿ ಮುಟ್ಟುತ್ತಾರೆ ಏನು ಎತ್ತ ಅಂತ. ಸೊ ಹಿಂಗೆ ತಿರುಗೋಷ್ಟರಲ್ಲಿ ಬಾಯಲ್ಲಿ ಕೊಂಡ್ಬಿಟ್ಟಿರ್ತಾರೆ. ಸೊ ಅದು ಇನ್ಫೆಕ್ಷನ್ಗಳಾಗ್ತವೆ. ಸೊ ಇನ್ಫೆಕ್ಷನ್ ಆದಾಗ ಈ ಸಿರಪ್ನ ಅಡ್ವೈಸ್ ಮಾಡಿದರು ಅವರು. ಸೊ ಇದನ್ನ ಒಂದು 2-3 ಡ್ರಾಪ್ಸ್ ಹಾಕಿದರೆ ಅವಳಿಗೆ ಒಂದು 2 ಟೈಮ್ಸ್ 3 ಟೈಮ್ಸ್ ಹಾಕಿದ ತಕ್ಷಣ ಅವಳಿಗೆ ನಾರ್ಮಲಾಗಿ ಕಮ್ಮಿ ಆಗುತ್ತೆ. ಚಂದ್ರಮೌಳಿ ಅಂತ ಹೇಳಿ ಡಾಕ್ಟರ್ ನೇಮು. ಸೊ ಹೊಯ್ಸಳ ಸರ್ಕಲ್ ಕೆಂಗೇರಿ ಉಪನಗರದಲ್ಲಿ ಇದ್ದಾರೆ. ಸೊ ನಮ್ಮಮ್ಮ ಮನೆಯೂ ಅಲ್ಲೇ. ಸೊ ಹುಟ್ಟಿದ ಮಗುವಿಂದ ಒಂದು 15 ಡೇಸ್ ಬೇಬಿ ಇದ್ದಾಗ ಇಂದನೂ ನಾವು ಅಲ್ಲೇ ಅವಳಿಗೆ ತೋರಿಸ್ತಾ ಇರೋದು. ಬೇರೆ ಎಲ್ಲಿ ತೋರಿಸಿದ್ರು ಅವಳಿಗೆ ಸೆಟ್ ಆಗೋದಿಲ್ಲ. ಸೊ ಆ ಡಾಕ್ಟ್ರು ಇವಳಿಗೆ ತುಂಬಾ ಸೆಟ್ ಆಗಿಬಿಟ್ಟಿದ್ದಾರೆ. ಸೊ ಹೋಗಿ ಒಂದು 2 ದಿನಕ್ಕೆ ಅವ್ರು ಕೊಟ್ಟಿರೋ ಸಿರಪ್ ಹಾಕಿದ ತಕ್ಷಣ ವಾಸಿ ಆಗಿಬಿಡ್ತಾಳೆ. ಸೊ ಅಲ್ಲೇ ಸೆಟ್ ಆಗಿಬಿಟ್ಟಿದೆ ಅವಳಿಗೆ ನಮ್ಮಮ್ಮ ಮನೆ ಹತ್ರ. ಸೊ ಇದು ಅವ್ರು ಕೊಟ್ಟಿರೋ ಡ್ರಾಪ್ಸ್ ಇದು. ಸೊ ಇದನ್ನ ಹಾಕಿದ ತಕ್ಷಣ ಅವಳಿಗೆ ಕಮ್ಮಿ ಆಗುತ್ತೆ. ಸೊ ನಾನೆಲ್ಲನೂ ಸಹ ಹಾಗೆ ಇಟ್ಕೊಂಡಿದ್ದೀನಿ ನೇಮ್ಸ್ಗಳು. ಸೊ ಮುಂದೆ ಏನಾದರೂ ಅವಳಿಗೆ ಇನ್ಫೆಕ್ಷನ್ನು ಲೈಕ್ ಸಿಮ್ಟಮ್ಸ್ ಗೊತ್ತಾಗುತ್ತೆ ಅಲ್ವಾ. ಸೊ ಬಿಫೋರ್ ಯಾವ ರೀತಿ ಮಾಡ್ತಿದ್ಲು, ಈ ಥರ ಆಗಿತ್ತಾ ಏನೋ ಅಂತ ನಮಗೆ ಗೊತ್ತಾಗಿದ ತಕ್ಷಣ ನಾರ್ಮಲಾಗಿ ಈ ಥರ ಸಿರಪ್ಗಳನ್ನ ಹಾಕೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನೇಮ್ಸ್ಗಳನ್ನ. ಅಕಸ್ಮಾತ್ ಇದು ಹಾಕಿನೂ ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನಿದ್ದೀನಿ. ನಾನು ಯಾವಾಗಲೂ ಇವಾಗ ಸಡನ್ನಾಗಿ ವಾಂತಿ ಆಯಿತು, ಇವಾಗ ಏನೋ ಒಂದು ಜ್ವರ ಬಂತು ಸಿಕ್ತ ಅಂತ ಹೇಳಿದ ತಕ್ಷಣ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ. ಫಸ್ಟ್ ಅವ್ರು ಕೊಟ್ಟಿರೋ ಡ್ರಾಪ್ಸ್ಗಳು ಏನೇನಿದೆ ಬಿಫೋರ್ ಏನು ಕೊಟ್ಟಿದ್ರು ಅದನ್ನೇ ಆಲ್ಮೋಸ್ಟ್ ಹಾಕಿ ಕಮ್ಮಿ ಮಾಡೋ ಥರ ಮಾಡ್ತೀನಿ. ಆಲ್ಮೋಸ್ಟ್ ಕಮ್ಮಿ ಆಗಿಬಿಡುತ್ತೆ ಒಳಗೆ ಆ ಡ್ರಾಪ್ಸ್ ಹಾಕಿದ ತಕ್ಷಣ. ಅದು ಹಾಕಿನೂ ಏನು ಕಮ್ಮಿ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಹಾಸ್ಪಿಟ್ಲಿಗೆ ಅವಾಗ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಸಣ್ಣ ಪುಟ್ಟಕ್ಕೆಲ್ಲ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿಲ್ಲ. ಸೊ ಬಿಫೋರ್ ಏನು ಡ್ರಾಪ್ಸ್ಗಳು ಕೊಟ್ಟಿರ್ತಾರೆ, ಸಿರಪ್ಗಳನ್ನ ಕೊಟ್ಟಿರ್ತಾರೆ, ನಾನು ಅದನ್ನೇ ಹಾಕ್ತಾ ಇರ್ತೀನಿ. ಸೊ ಇದು ಕೆಮ್ಮಿನ ಸಿರಪ್ಪು. ಸೊ ಈ ಸಿರಪ್ಗಳೇನಂತ ಹೇಳಿದ್ರೆ ಇಲ್ಲೆಲ್ಲೂ ಸಿಗೋದೇ ಇಲ್ಲ, ಇಲ್ಲಾಂದರೆ ಹೇಳ್ಬಿಟ್ಟು ತರಿಸ್ಕೋಬೇಕಾಗುತ್ತೆ ಇಲ್ಲಿ. ಬಟ್ ಕೆಲವೊಂದು ಈ ಬ್ರ್ಯಾಂಡಲ್ಲಿ ಸಿಗೋಲ್ಲ, ಬೇರೆ ಬ್ರ್ಯಾಂಡಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಾನು ನಮ್ಮಮ್ಮ ಮನೆ ಕಡೆ ಹೋದಾಗ ಸ್ಟಾಕ್ ತಂದು ಇಟ್ಕೊಂಡ್ಬಿಡ್ತೀನಿ. ಸೊ ಇದೆಲ್ಲ ಅದೇ ಸ್ಟಾಕು. ಸೊ ಅವಳು ನಾರ್ಮಲಾಗಿ ಕೆಮ್ಮು ಆಗ್ತಾನೆ ಇರುತ್ತೆ. ವೆದರ್ ಇವಾಗ ಚೇಂಜಸ್ ಆಗ್ತಾನೆ ಇರುತ್ತಲ್ಲ. ಸೊ ಕೋಲ್ಡ್ ಇರೋದ್ರಿಂದ ಕೆಮ್ಮು ನೀರಲ್ಲಿ ಆಡ್ತಿರ್ತಾರೆ, ಕೆಮ್ಮಾಗುತ್ತೆ. ಸೊ ಕೆಮ್ಮಾಗದಾಗ ನಾನು ಈ ಸಿರಪ್ ಹಾಕ್ಬಿಟ್ರೆ ಇಮಿಡಿಯೇಟ್ಲಿ ಕಮ್ಮಿ ಆಗೋಗುತ್ತೆ ಅದು. ಸೊ ಅದಕ್ಕೋಸ್ಕರ ನಾನು ಈ ಸಿರಪ್ನ ಕೆಮ್ಮಿಂದ ಇಟ್ಕೊಂಡಿದ್ದೀನಿ. ಸೊ ಅಮ್ಮ ಮನೆಗೆ ಹೋದಾಗ ಹೋದಾಗ ನಾನು ಸ್ಟಾಕ್ ಇಟ್ಕೊಂಡಿದ್ದೆ. ಸೊ ಇದೆಲ್ಲೂ ಸಿಗೋದಿಲ್ಲ ಸಿರಪ್ಗಳು. ಸೊ ಅದರಿಂದ ನಾನು ಅಲ್ಲಿ ಹೋದಾಗ ತಂದು ಇಟ್ಕೊಂಡ್ಬಿಡ್ತೀನಿ ಸ್ಟಾಕು. ಸೊ ಇದು ಕೆಮ್ಮಿನ ಸಿರಪ್ಪು. ಸೊ ಹಾಕ್ಬೋದು, ಕೆಮ್ಮು ಇಮಿಡಿಯೇಟ್ಲಿ ಕಮ್ಮಿ ಆಗುತ್ತೆ ಮಕ್ಕಳಿಗೆ. 1.5 ವರ್ಷ ಮಗು, ನನ್ನ ಮಗಳು 1.5 ವರ್ಷ. ಸೊ ಅವಳಿಗೆ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಕಮ್ಮಿ ಆಗುತ್ತೆ. ಸೊ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಇದ್ದರೆ ಸೊ ಈ ಸಿರಪ್ನ ತಗೊಳ್ಳಿ, ಇಮಿಡಿಯೇಟ್ಲಿ ಕಮ್ಮಿ ಆಗುತ್ತೆ, ಕೋಲ್ಡ್ ಕೊಡ್ಬೋದು. ಸೊ ಇದು ಬಂದು ಮೋಷನ್ದು. ಸೊ ಡಿಫ್ಲಕ್ ಅಂತ ಹೇಳಿ ಮೋಷನ್ದು ತುಂಬಾ ಒಳ್ಳೆ ಡ್ರಾಪ್ಸ್ ಇದು. ಸೊ ಮೋಷನ್ ಏನಾದರೂ ಮಾಡ್ತಾ ಇಲ್ಲ ಮಕ್ಕಳು ಕಟ್ಕೊಂಡ್ಬಿಟ್ಟಿದೆ, ಇಲ್ಲ ಪೇನ್ ಆಗ್ತಿದೆ, ಅಳ್ತವೆ ಅಂತ ಹೇಳಿದ್ರೆ ಈ ಡ್ರಾಪ್ಸ್ ಹಾಕ್ಬೋದು. ಈ ಡ್ರಾಪ್ಸ್ ಹಾಕಿ ಒಂದು ಅರ್ಧ ಅವರ್ 1 ಅವರ್ಗೆ ಮಕ್ಕಳು ಆರಾಮಾಗಿ ಮೋಷನ್ ಮಾಡ್ತಾರೆ. ಸೊ ಇವಳಿಗೆ ಮೋಷನ್ ಅವಾಗವಾಗ ಕಟ್ಕೋತಾನೆ ಇರುತ್ತೆ. ಇವಳದು ಹೀಟ್ ಬಾಡಿ, ಮತ್ತು ಅವಳಿಗೆ ಡೈಜೆಷನ್ ಆಗಲ್ಲ. ಇವಾಗ ನಾನು ಚಪಾತಿ ಮತ್ತು ಅದು ಇದು ಹೀಟ್ ಪದಾರ್ಥ, ಉಪ್ಪಿಟ್ಟಾಗಿರ್ಬೋದು, ಇದೆಲ್ಲ ಕೊಡ್ತಾ ಇರ್ತೀನಿ. ಸೊ ಮಕ್ಳಿಗೆ ಬೇಗ ಡೈಜೆಷನ್ ಆಗಲ್ಲ. ಮತ್ತು ಇವಳಿಗೆ ಬಿಸ್ಕೆಟ್ ಬೇರೆ ತಿಂತಾ ಇರ್ತಾಳೆ. ಈ ನಡುವೆ ಬಿಸ್ಕೆಟ್ ತಿನ್ನೋದ್ರಿಂದ ಅವಳಿಗೆ ಮೋಷನ್ ಆಗಲ್ಲ ಅಂತ ನಾವು ಹೇಳಿದ್ರು ಮಕ್ಕಳಲ್ಲಿ ಕೇಳ್ತವೆ, ಬೇಕು ಅಂತ ಹಠ ಮಾಡ್ತವೆ. ಸೊ ಹಂಗೂ ನಾನು 1-2 ಕೊಡ್ತೀನಿ. ಅದಷ್ಟು ತಿಂದರೂ ಅಷ್ಟೇ ಅವಳಿಗೆ ಮೋಷನ್ ಕಟ್ಕೊಂಡ್ಬಿಡುತ್ತೆ. ಸೊ ಮೋಷನ್ ಮಾಡೋಕ್ಕಾಗಲ್ಲ, ಅವಳಿಗೆ ಗಟ್ಟಿ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಆವಾಗ ಗೊತ್ತಾಗುತ್ತಲ್ವ ಮೋಷನ್ ಒನ್ ಟೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಈ ಡ್ರಾಪ್ಸ್ ಹಾಕ್ತೀನಿ. ಸೊ ಯಾವುದೇ ಪೇಯ್ನ್ ಇಲ್ಲದೆ ಆರಾಮಾಗಿ ಮೋಷನ್ ಮಾಡ್ತಾರೆ ಮಕ್ಕಳು. ಸೊ ಈ ಡ್ರಾಪ್ಸು ದೊಡ್ಡರಿಗೂ ಸಹ ಇದೇನೆ, ಬಟ್ ಡೋಸಲ್ಲಿ ಬೇರೆ ಇದೇ ಕೊಡ್ತಾರೆ. ಸೊ ಮಕ್ಳಿಗೆ ತುಂಬಾ ಒಳ್ಳೆ ಸಿರಪ್ ಇದು. ಮೋಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಈ ಡ್ರಾಪ್ಸ್ನ ಕೊಡಬಹುದು. ಸೊ ನಾನು ಇದೇ ಡ್ರಾಪ್ಸ್ನ ಕೊಡೋದು. ಸೊ ಇದು ಬಂದು ಪ್ಯಾರಾಸಿಟಮಲ್ ಓರಲ್ ಸಸ್ಪೆನ್ಷನ್ನು. ಸೊ ಜ್ವರ ಬಂದಾಗ ಹಾಕೋಂಥ ಡ್ರಾಪ್ಸು. ಸೊ ಪ್ಯಾರಾಸಿಟಮಲ್ ನಾನು ಇದೇ ಡ್ರಾಪ್ಸೇ ಹಾಕೋದು. ಜ್ವರ ಬರುತ್ತೆ ಅವಳಿಗೆ, ಸ್ವಲ್ಪ ಡಲ್ ಆಗ್ತಾರಲ್ಲ ಮಕ್ಳಿಗೆ, ಏನಾದರೂ ಹುಷಾರು ತಪ್ಪಿದ್ರೆ ನಾರ್ಮಲಾಗಿ ಅವರು ಆ್ಯಕ್ಟಿವ್ ಆಗಿರೋದಿಲ್ಲ, ಸ್ವಲ್ಪ ಡಲ್ಲಾಗಿ ಕಾಣ್ತಾರೆ, ಕಣ್ಣೆಲ್ಲ ಒಂಥರ ಆಗುತ್ತೆ, ಗೊತ್ತಾಗೋಗುತ್ತೆ. ಸೊ ಅವಾಗ ನಾನು ನೋಡಿದ ತಕ್ಷಣ ಇದು ಹಾಕ್ಬಿಡ್ತೀನಿ, ಗೊತ್ತಾಗೋಗುತ್ತಲ್ಲ. ಸೊ ಆ ಸಿಂಪ್ಟಮ್ಸ್ ಕಾಣ್ತಿದ್ದಂಗೆ ಈ ಸಿರಪ್ ಹಾಕ್ಬಿಡ್ತೀನಿ. ಸೊ ಅವಳಿಗೆ ಇಮಿಡಿಯೇಟ್ಲಿ ಕಮ್ಮಿ ಆಗೋಗುತ್ತೆ. ಸೊ ಬಾಡಿ ಪೇನು ಸಹ ಇದು ರಿಲೀಫ್ ಮಾಡುತ್ತೆ. ಸೊ ಇದನ್ನು ಸಹ ಎಲ್ಲೂ ಸಿಗೋದಿಲ್ಲ ಸಿರಪ್ಪು. ಸೊ ಅಲ್ಲಿ ಹೋದಾಗ ನಾನು ತೊಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಪ್ಯಾರಾಸಿಟಮಲ್ ಡ್ರಾಪ್ಸು.
ಸೊ ಇದು ಡೋಲೋ ಸಿರಪ್ಪು. ಸೊ ಇದನ್ನು ಸಹ ಜ್ವರ ಬಂದಂಗೆ ಹಾಕೋದು. ಬಟ್ ಇದು ನಾವು ಇಲ್ಲೇ ಮನೆ ನಿಯರ್ ಕ್ಲಿನಿಕಲ್ಲಿ ತೋರಿಸಿದ್ದು, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಕ್ಲಿನಿಕ್ಕು. ಡೋಲೋ ಸಿರಪ್ಪು ಇದು ಅವ್ರು ಬರ್ಕೊಟ್ಟಿದ್ದು. ಬಟ್ ಇದು ಹಾಕಿದಾಗ ಅವಳಿಗೆ ಕಮ್ಮಿ ಆಗಲಿಲ್ಲ. ಬಟ್ ಹಂಗೂ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ, ವೇಸ್ಟ್ ಮಾಡೋದು ಹೇಗೆ ಅಂತ ಹೇಳಿ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಏನಾರ ಬಾಡಿ ಪೇನ್ ಏನಾರು ಬಂದರೆ ಹಾಕೋಣ ಅಂತ ಹೇಳಿ. ಬಟ್ ಅವಳಿಗೆ ಪ್ಯಾರಾಸಿಟಮಲ್ ಈ ಡ್ರಾಪ್ಸೇ ಅವಳಿಗೆ ಸೆಟ್ ಆಗಿದ್ದು. ಸೊ ಈ ಡ್ರಾಪ್ಸ್ ಅವತ್ತು ಹಾಕಿದ್ರೂ ಕಮ್ಮಿ ಆಗಿಲ್ಲ ಅಂತೇಳಿ ಮನೆ ನಿಯರ್ ಇರೋ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿದ್ರಿ. ಬಟ್ ಅವ್ರು ಈ ಡ್ರಾಪ್ಸ್ ಬರ್ಕೊಟ್ರು, ಹಾಕಿದ್ರೂ ಕಮ್ಮಿ ಆಗಲಿಲ್ಲ. ಕೊನೆಗೆ ನಮ್ಮ ಅಮ್ಮ ಮನೆ ಹತ್ರ ಇರೋ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ತೋರಿಸಿದ್ದಕ್ಕೆ ಆಮೇಲೆ ಇಮಿಡಿಯೇಟ್ ಅವ್ರು ಕೊಟ್ಟು ಮಾರ್ನಿಂಗ್ ಏನೋ ಕರ್ಕೊಂಡು ಹೋದ್ವಿ. ಮಾರ್ನಿಂಗ್ ಆಮೇಲೆ ಕರ್ಕೊಂಡು ಹೋಗಿದ್ದಕ್ಕೆ ಕೆಲವೊಂದು ಡ್ರಾಪ್ಸ್ಗಳನ್ನ ಕೊಟ್ಟರು. ಅದು ಹಾಕಿದ ತಕ್ಷಣ ಈವ್ನಿಂಗ್ ಅಷ್ಟರಲ್ಲಿ ಅವಳು ಹುಷಾರಾಗ್ಬಿಟ್ಟಿದ್ಲು, ನಾರ್ಮಲ್ ಆಗಾದ್ಲು, ಆ್ಯಕ್ಟಿವ್ ಆಗಾದ್ಲು, ಮತ್ತು ಆಟಾಡ್ತಿದ್ಲು. ಸೊ ಅದರಿಂದ ಅವಳಿಗೆ ಎಲ್ಲಿ ಸೆಟ್ ಆಗುತ್ತೋ ನಾವು ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತೀವಿ. ಮತ್ತು ಇದು ಕೋಲ್ಡ್ದು, ಇದು ಸಹ ಅವರೇ ಬರ್ಕೊಟ್ಟಿದ್ದು. ಇದನ್ನು ಸಹ ನಾನು ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ ನೋಡಿ. ಎರಡು ಡ್ರಾಪ್ಸ್ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ವೆದರ್ ಅವ್ರ ಮಕ್ಕಳಿಗೆ ಕೋಲ್ಡ್ ಆದಾಗ ಹಾಕೋಣ ಅಂತ ಹೇಳಿ ಸುಮ್ಮನೆ ಒಂದು ಇಟ್ಕೊಂಡು ಯಾಕೆ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದೆಲ್ಲ 1.5 ವರ್ಷದ ಮಕ್ಕಳಿಗೆ ಹಾಕೋವಂಥ ಡ್ರಾಪ್ಸ್ಗಳು. ಸೊ ಅದಕ್ಕೆ ಸ್ಟಾಕ್ ಇಟ್ಕೊಂಡಿದ್ದೀನಿ ಇದನ್ನು. ಸೊ ಇದು ಬಂದು ನೆಗಡಿ ಆದಾಗ ಕೊಡುವಂಥ ಡ್ರಾಪ್ಸು. ಸೊ ಈ ಮಗುಗೆ ಜಾಸ್ತಿ ನೆಗಡಿ ಆಗ್ತಿದೆ, ಬ್ರೀತ್ ಮಾಡೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಸೀನ್ತಾನೆ ಇದ್ದಾಳೆ, ಮುಗಲ್ ಸೋರ್ತಿದೆ ಅಂತ ಹೇಳಿದ್ರೆ ನೈಟಲ್ಲಿ ಈ ಡ್ರಾಪ್ಸ್ನ ಹಾಕಿದ್ರೆ ಇಮಿಡಿಯೇಟ್ ಮಾರ್ನಿಂಗ್ ಅಷ್ಟರಲ್ಲಿ ಅವ್ರಿಗೆ ನೆಗಡಿ ಕಮ್ಮಿ ಆಗುತ್ತೆ. ಸೊ ಇದನ್ನು ಅಡ್ವೈಸ್ ಮಾಡಿದ್ದೆ ಡಾಕ್ಟ್ರು. ಅವಳಿಗೆ ನೆಗಡಿ ಆದಾಗ ನಾನು ಹಾಕಿದ್ದೆ. ಸೊ ಅವಳಿಗೆ ತುಂಬಾ ಸೆಟ್ ಆಗಿದೆ. ಸೊ ಅದಕ್ಕೆ ಈ ಡ್ರಾಪ್ಸ್ನ ಇಟ್ಕೊಂಡಿದ್ದೀನಿ. ನೆಗಡಿ ಆದಾಗ ಮಾತ್ರ ನಾನು ಈ ಡ್ರಾಪ್ಸ್ನ ಹಾಕ್ತೀನಿ. ಸೊ ರಿಮೈನಿಂಗ್ ಇನ್ನೆಲ್ಲ ಈ ಡ್ರಾಪ್ಸ್ಗಳೆಲ್ಲ ಮಗು ಇದ್ದಾಗ, ಲೈಕ್ ವಿತಿನ್ 1 ಇಯರ್ ಮಗು ಇದ್ದಾಗೆಲ್ಲ ಆಗ್ತಿದ್ದು ಡ್ರಾಪ್ಸ್ ಇದೆಲ್ಲ. ಸೊ ಅದಕ್ಕೆ ಹೆಸ್ರುಗಳನ್ನ ಗೊತ್ತಿರಲಿ ಅಂತ ಹೇಳಿ 1-2-3 ಡ್ರಾಪ್ಸ್ಗಳನ್ನ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಿಷ್ಟು ಪ್ರಾಡಕ್ಟ್ಗಳನ್ನ ಮೆಡಿಸನ್ನ ನಾನು ಇವಾಗಲೂ ಸಹ ಅವಳು ಕೊಡ್ತಿರೋ ಡ್ರಾಪ್ಸ್ಗಳು ಮತ್ತು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಿರೋ ಅಂಥದ್ದು. ನಾರ್ಮಲಾಗಿ ಬೇಬಿ ರಬ್ನ ನಾನು ಯೂಸ್ ಮಾಡ್ತೀನಿ. ಸೊ 15 ಡೇಸ್ ಬೇಬಿ ಇದ್ದಾಗಿಂದ ನಾನು ಇದನ್ನು ಯೂಸ್ ಮಾಡ್ತಾನೇ ಇದ್ದೀನಿ. ಅಕಸ್ಮಾತ್ ಏನಾದರೂ ಮಕ್ಕಳಿಗೆ ಬಾಡಿ ಪೇನ್ ಬಂದರೆ, ಮತ್ತು ಏನಾದರೂ ಉಸಿರಾಡೋಕ್ಕಾಗ್ತಾ ಇಲ್ಲ, ಮತ್ತು ಕೋಲ್ಡ್ ಏನಾರು ಆಗ್ತಿದೆ ಅಂತ ಹೇಳಿದ್ರೆ, ಸೊ ಇದನ್ನು ಎದೆಗೆ ಮತ್ತು ಬೆನ್ನಿಗೆ ಹಚ್ಚಿ ಸ್ವಲ್ಪ ನೈಟಲ್ಲಿ ಅವ್ರು ಮಲಗಿದ್ದಾಗ ಹಚ್ಚಿದ್ರೆ ಸ್ವಲ್ಪ ಬ್ರೀತ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತು ಕೋಲ್ಡು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ಈಗ ಬೇಬಿ ರಬ್ನ ಯೂಸ್ ಮಾಡ್ತಿದ್ದೀನಿ. ಇವಾಗಲೂ ಸಹ ಅವಳಿಗೆ ಇದನ್ನು ಯೂಸ್ ಮಾಡೋವಂಥದ್ದು ಪ್ರಾಡಕ್ಟು. ಮತ್ತು ಇದು ಪೇಸ್ಟು, ಸೊ ಟೂತ್ ಪೇಸ್ಟ್ ಇದು. ಸೊ ಮಕ್ಕಳಿಗೆ ಅಂತಲೇ ಬಂದಿರೋವಂಥ ಪೇಸ್ಟು, ಚಿಕ್ಕು ಅಂತ ಹೇಳಿ. ಇದು ಇದರಲ್ಲಿ ಫ್ಲೇವರ್ಸ್ಗಳಿದೆ, 4-5 ಫ್ಲೇವರ್ಸ್ ಇದೆ. ಸೊ ನಾರ್ಮಲಾಗಿ ಇದರಲ್ಲಿ 4-5 ಫ್ಲೇವರ್ಸ್ ಬರುತ್ತೆ. ಸೊ ಚಿಕ್ಕು ಅಂತ ಹೇಳಿ. ಇವಾಗ ನಾನು ರೀಸೆಂಟಾಗಿ ಇದು ಪೇಸ್ಟ್ ಯೂಸ್ ಮಾಡ್ತಾ ಇರೋದು ಒಂದು 2 ಮಂತ್ ಬ್ಯಾಕು. ಸೊ ಅವಳಿಗೆ ಹಲ್ಲು ಬಂದಿದೆ, ಒಂದು ದೌಡೆ ಹಲ್ಲು, ಒಂದು 5-6 ಮುಂದೆ ಹಲ್ಲು ಬಂದುಬಿಟ್ಟಿದೆ, ಮತ್ತು ದೌಡೆ ಹಲ್ಲು ಇವಾಗ ಬರ್ತಿದೆ. ಸೊ ಎದ್ದಾಗ ಸ್ವಲ್ಪ ಬಾಯ್ ಸ್ಮೆಲ್ ಇರ್ತವೆ. ಸೊ ಮಕ್ಕಳಿಗೆ ನಾವು ನೀರು ಮುಕ್ಳಿಸೋಕ್ಕೆ ಆಗಲಿ ಹೇಳ್ಕೊಳಕ್ಕಾಗಲ್ಲ. ಮುಕ್ಳಿಸಿ ಅಂತ ಹೇಳಿದ್ರೆ ಅವ್ರು ನುಂಗ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ. ಸೊ ನಾವು ಕೊಡೋ ಪೇಸ್ಟ್ಗಳನ್ನ ಕೊಡೋ ಆಗಿಲ್ಲ, ಯಾಕಂದರೆ ತುಂಬಾ ಸ್ಟ್ರಾಂಗ್ ಇರ್ತವೆ ಮತ್ತು ಎಫೆಕ್ಟ್ ಆಗ್ತವೆ. ಮತ್ತು ಅವ್ರು ಪೇಸ್ಟ್ ತಿನ್ನೋದು, ಚೂಪೋದು ಎಲ್ಲ ಮಾಡ್ತವೆ ಮಕ್ಕಳು. ಸೊ ಇದು ಚಿಕ್ಕು, ಇದು ತಿಂದ್ರೂ ಸಹ ಏನಾಗೋದಿಲ್ಲ, ನುಂಗಿದ್ರೂ ಏನಾಗೋದಿಲ್ಲ. ಇದು ಮಕ್ಕಳಿಗೆ ಅಂತಲೇ ಇರೋದು. 12 mm to 6 year ಬೇಬಿಯವ್ರಿಗೂ ಇದನ್ನು ಕೊಡಬಹುದು. ಸೊ ಚಿಕ್ಕು ಒಳ್ಳೆ ಪ್ರಾಡಕ್ಟ್ ಅಂತ ನನಗೂ ಕೆಲವೊಂದು ಅಡ್ವೈಸ್ ಮಾಡಿದ್ರು. ಸೊ ಅದರಿಂದ ನಾನು ಒಳಗೆ ಈ ಪೇಸ್ಟ್ನ ಕೊಡ್ತಾ ಇದ್ದೀನಿ. ಸೊ ಈ ಫ್ಲೇವರಲ್ಲಿ ಕೊಡ್ತಾ ಇದ್ದೀನಿ. ಸೊ ಒಂದು 2 ಮಂತಿಂದ ಯೂಸ್ ಮಾಡ್ತಾ ಇದ್ದಾಳೆ, ಏನು ಸೈಡ್ ಎಫೆಕ್ಟ್ ಏನು ಆಗ್ತಾ ಇಲ್ಲ. ಸೊ ಈ ಪೇಸ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಅವಳು ಬ್ರಷು. ಸೊ ಈ ಬ್ರಷಲ್ಲಿ ನಾವೇನು ಉಜ್ಜಲ್ಲ. ಸೊ ನಾವು ಉಜ್ಜಿದ್ರೆ ಅವಳಿಗೆ ಸ್ವಲ್ಪ ಪೇಯ್ನ್ ಆಗೋದು ಎಲ್ಲ ಆಗುತ್ತೆ. ಅದರಿಂದ ಅವಳಿಗೆ ನಾನು ಅಡ್ವೈಸ್ ಮಾಡ್ತೀನಿ ಯಾವ ಥರ ಉಜ್ಜಬೇಕು ಅಂತ. ಅವಳ ಮುಂದೆ ನಾನು ತೋರಿಸ್ತೀನಿ. ಸೊ ಅವಳು ಅದೇ ಥರನೇ ಸ್ವಲ್ಪ ಉಜ್ಜೋದು ಎಲ್ಲ ಮಾಡ್ತಾಳೆ. ಆಮೇಲೆ ನಾನು ಕೈಯಲ್ಲಿ ಉಜ್ಜಿ ಇದು ಮಾಡ್ತೀನಿ ಅಷ್ಟೇ, ಮುಕ್ಕಳಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ನಾನು ಪ್ರೆಸೆಂಟಾಗಿ ಪೇಸ್ಟ್ ಮತ್ತು ಈ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ದುತಿ ಪ್ರಾಡಕ್ಟ್ಗಳು. ಸೊ ನೋಡಿ ಅಲ್ವಾ. ಸೊ ಇದಿಷ್ಟು ದುತಿ ಪ್ರಾಡಕ್ಟ್ಗಳು. ಸೊ ಇದು ಮೆಡಿಸಿನ್ ಕಿಟ್ ಅವಳು, ಇದು ಅವಳು ಹಿಮಾಲಯ ಪ್ರಾಡಕ್ಟು. ಸೊ ಇದೆಲ್ಲ ನಾನು ದುತಿಗೆ ಯೂಸ್ ಮಾಡೋವಂಥ ಪ್ರಾಡಕ್ಟ್ಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವಳು ಯಾವ ವೆರೈಟಿ ಆಫ್ ಟಾಯ್ಸ್ ಯಾವ ರೀತಿ ಇದೆ, ಮತ್ತು ಅವಳು ಡ್ರೆಸ್ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಮತ್ತಷ್ಟು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಆಲ್. ಬಾಯ್.